ಇಂದು ವೈಕುಂಠ ಏಕಾದಶಿ. ತಿಮ್ಮಪ್ಪನಿಗೆ ವಿಶೇಷ ಪೂಜೆಯನ್ನ ಇವತ್ತು ಸಲ್ಲಿಸಲಾಗುತ್ತೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ, ಅದರಲ್ಲೂ ಕೂಡ ಶ್ರೀನಿವಾಸನ ದೇವಸ್ಥಾನ, ವೆಂಕಟೇಶ್ವರನ ದೇವಸ್ಥಾನ ಎಲ್ಲಿ ಇದೆಯೋ, ಅದರಲ್ಲೂ ಧನುರ್ಮಾಸ ಆಗಿರುವಂತಹ ಕಾರಣವಾಗಿ ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ. ಬೆಳಗ್ಗಿನಿಂದಲೇ ಕೂಡ ಸಾಲುಗಟ್ಟಿ ನಿಂತುಕೊಳ್ತಾ ಇದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿ. ನಾಡಿನೆಲ್ಲೆಡೆ ಮೊಳಗ್ತಾ ಇದೆ ಗೋವಿಂದ 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 ನಾಮಸ್ಮರಣೆ. ಇವತ್ತು ವೈಕುಂಠದ ದ್ವಾರ ತೆರೆಯುತ್ತೆ ಅನ್ನುವಂತಹ ನಂಬಿಕೆ ಇದೆ. ನಾವೆಲ್ಲರೂ ಕೂಡ ವೈಕುಂಠ ಏಕಾದಶಿಯ ದಿನದಂದು ದೇವರ ದರ್ಶನವನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಥವಾ ಮುಕ್ತಿ ಸಿಗುತ್ತೆ ಅನ್ನುವಂತಹ ನಂಬಿಕೆ ಎಲ್ಲರಲ್ಲೂ ಕೂಡ ಇರುವಂತಹ ಕಾರಣವಾಗಿ ಬೆಳಗ್ಗಿನಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ದೇವಸ್ಥಾನಗಳ ಮುಂಭಾಗಗಳಲ್ಲಿ ಕ್ಯೂ ಗಟ್ಟಿ ನಿಂತಿದ್ದಾರೆ. ವೈಕುಂಠ ದ್ವಾರ ಓಪನ್ ಆಗುತ್ತೆ ಅನ್ನುವಂತಹ ಕಲ್ಪನೆ ನಮ್ಮಲ್ಲಿ. ಸೊ ಸ್ವರ್ಗಕ್ಕೆ ಹೋಗ್ತೀವಿ ಡೈರೆಕ್ಟ್ ನಾವು. ಇವತ್ತು ನಮ್ಮ ಪಾಪ ಕರ್ಮಗಳೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ ದೇವರ ದರ್ಶನವನ್ನ ಮಾಡಿದ್ರೆ ಅನ್ನುವಂತಹ ನಂಬಿಕೆ ಇರುವಂತಹ ಕಾರಣವಾಗಿ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗತ್ತೆ. ಹೀಗಂತ ಮಧ್ಯರಾತ್ರಿಯಿಂದ ದೇಗುಲಕ್ಕೆ ಬರ್ತಾ ಇದ್ದಾರೆ ಭಕ್ತರು. ಬೆಳಿಗ್ಗೆ ನೋಡಿ 4 ಗಂಟೆ 3 ಗಂಟೆಗೆ ಜನ ನಿಂತಿದ್ದಾರೆ ದೇವಸ್ಥಾನದ ಮುಂಭಾಗಗಳಲ್ಲಿ. ಫಸ್ಟ್ ನಾವೇ ದರ್ಶನ ಮಾಡಬೇಕು ಅಂತ ಹೇಳಿ 3 ಗಂಟೆಯಿಂದಲೇ ಸಾಲುಗಟ್ಟಿ ನಿಂತುಕೊಂಡಿದ್ದಾರೆ. ಟಿಟಿಡಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಕೈಂಕರ್ಯಗಳನ್ನು ಮಾಡಲಾಗ್ತಾ ಇದೆ. ಮಲ್ಲೇಶ್ವರದ ವಯ್ಯಾಲಿ ಕಾವಲ್ನಲ್ಲಿ ಇರುವಂಥದ್ದು ಟಿಟಿಡಿ ದೇವಸ್ಥಾನ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾವು ಸ್ವರ್ಗಕ್ಕೆ ಹೋದಷ್ಟು ಅಷ್ಟು ಚೆನ್ನಾಗಿತ್ತು. ಗೋವಿಂದ ಹಂಗೆ ದರ್ಶನ ಕೊಟ್ಟಂಗೆ ಇತ್ತಮ್ಮ. ತುಂಬಾ ಖುಷಿ ಆಯ್ತು ಬೇಗ ದರ್ಶನ, ಏನ್ ತೊಂದರೆ ಇಲ್ಲ. ತಿರುಪತಿಗೆ ಹೋಗ್ಬೇಕು ಅಂದ್ರೆ ಎಷ್ಟು ಕ್ಯೂನಲ್ಲಿ ನಿಲ್ತ್ಕೊಂಡು ಹೋಗ್ಬೇಕಲ್ಲ, ಇಲ್ಲಿ ಅಷ್ಟೆಲ್ಲ ಇಲ್ಲವಲ್ಲ. ಖುಷಿ ಆಯ್ತು. ಇವತ್ತು ಅನ್ನ ಒಂದು ತಿನ್ನಲ್ಲ, ಫ್ರೂಟ್ಸ್ ಉಪ್ಪಿಟ್ಟು ತಿಂತೀವಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಈಗಾಗಲೇ ನಮ್ಮ ಜೊತೆ ಟಿಟಿಡಿ ದೇವಸ್ಥಾನದಿಂದ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಸುಷ್ಮಿತಾ, ಹೇಗಿದೆ ಇವತ್ತಿನ ವೈಕುಂಠ ಏಕಾದಶಿಯ ಸಂಭ್ರಮ? ಜೊತೆಗೆ ಭಕ್ತಾದಿಗಳು ಏನ್ ಹೇಳ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ದೇವಸ್ಥಾನಗಳಲ್ಲಿ ಮಾಡಲಾಗಿದೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಎಸ್ ಕುಸುಮ, ಇವತ್ತು ಎಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಲ್ಲಿ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಬಂದು ದೇವರ ದರ್ಶನವನ್ನು ಪಡಿತಾ ಇರುವಂತಹದ್ದು. ಸದ್ಯ ನಾನು ಇವಾಗ ಚಿಕ್ಕ ತಿರುಪತಿ ಅಂತಾನೆ ಫೇಮಸ್ ಆಗಿರುವಂತಹ ಮಲ್ಲೇಶ್ವರಂದಲ್ಲಿರುವಂತಹ ಟಿಟಿಡಿಯಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ನಿಜಕ್ಕೂ ಕೂಡ ಸ್ವರ್ಗ ಲೋಕವೇ ಧರೆಗಿಳಿದು ಬಂದಂತೆ ಇಲ್ಲಿ ಅಲಂಕಾರವನ್ನ ಮಾಡಿರುವಂತಹದ್ದು. ಸಂಪೂರ್ಣವಾಗಿ ಇಡೀ ದೇಗುಲವನ್ನ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಈ ಒಂದು ವೈಕುಂಠ ಏಕಾದಶಿಯ ಸಮಯದಲ್ಲಿ ಎಷ್ಟೋ ಜನಕ್ಕೆ ತಿರುಪತಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನ ಪಡೀಲಿಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ಸೊ ಹೀಗಾಗಿ ಎಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ಬಂದು ಇಲ್ಲಿ ದೇವರ ದರ್ಶನವನ್ನ ಪಡಿತಾ ಇರುವಂತಹದ್ದು. ಬೆಳಗ್ಗೆ 3 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ರಾತ್ರಿ 11 ಗಂಟೆವರೆಗೂ ಕೂಡ ಇಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಇದೆ. ಕೇವಲ ದೇವಸ್ಥಾನದ ಹೊರಭಾಗ ಅಷ್ಟೇ ಅಲ್ಲ, ಒಳಭಾಗದಲ್ಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ಅಲಂಕಾರವೂ ಕೂಡ ಇಡೀ ಸಂಪೂರ್ಣವಾಗಿ ಇಡೀ ದೇಗುಲವನ್ನ ಮಾಡಿರುವಂತಹದ್ದು. ಸೊ ಅದೇ ರೀತಿಯಲ್ಲಿ ಕೂಡ ಅಂದ್ರೆ ಈ ಒಂದು ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ಅಂದ್ರೆ ವೈಕುಂಠ ದ್ವಾರ ಓಪನ್ ಆಗುತ್ತೆ ಅನ್ನುವಂತಹ ಪ್ರತೀತಿಯೂ ಇದೆ. ಇವತ್ತಿನ ದಿನ ನಾವು ಉಪವಾಸವನ್ನ ಮಾಡಿದ್ರೆ, ವ್ರತವನ್ನ ಮಾಡಿದ್ರೆ ನಾವು ಮಾಡಿದಂತಹ ಪಾಪ ಎಲ್ಲವೂ ಕೂಡ ಕಳೆದು ಹೋಗುತ್ತೆ ಅಂತ ಹೇಳಿ ಸಾಕಷ್ಟು ನಂಬಿಕೆ ಇದೆ. ಹೀಗಾಗಿ ಭಕ್ತರೆಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತಹದ್ದು. ನಮ್ ಜೊತೆ ಕೆಲವೊಂದಿಷ್ಟು ಭಕ್ತಾದಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರೋದು? ಇಲ್ಲ, ಶೇಷಾದ್ರಿಪುರ. ಎಷ್ಟೊತ್ತಿಗೆ ಬಂದ್ರಿ ಸರ್? ಬೆಳಿಗ್ಗೆ 7 ಗಂಟೆಗೆ. 7 ಗಂಟೆಗೆ. ಅಂದ್ರೆ ಹೇಗೆ ಅನಿಸ್ತಿದೆ ಸರ್? ಹೊರಭಾಗದಲ್ಲಿ ಇಷ್ಟು ಚಂದ ಅಲಂಕಾರ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಚೆನ್ನಾಗಿದೆ. ಮೇಡಮ್, ನೀವು ಎಲ್ಲಿಂದ ಬಂದಿರೋದು? ನಮ್ಗೆ ಕನ್ನಡ ಬರಲ್ಲ. ಬಳ್ಳಾರಿಯಿಂದ ಬಂದ್ವಿ ಮೇಡಮ್. ಬಳ್ಳಾರಿಯಿಂದ ಬಂದಿದ್ದೀವಿ. ಇಲ್ಲಿ ಬೇರೆ ಕೆಲ್ಸಕ್ಕೆ ಬಂದ್ವಿ. ಹಂಗ ಬೆಳಿಗ್ಗೆ ವೈಕುಂಠ ಏಕಾದಶಿ ಸ್ವಾಮಿಯವ್ರ ದರ್ಶನ ಮಾಡ್ಕೊಂಬಂತ ಬಂದ್ವಿ. ಹೇಗೆ ಅನ್ಸುತ್ತೆ ಸರ್? ಬಹಳ ಬ್ಯೂಟಿಫುಲ್ ಇದೆ ಮೇಡಮ್. ಅಂದ್ರೆ ಪ್ರತಿ ಸಲನೂ ನೀವು ಅಂದ್ರೆ ಬಳ್ಳಾರಿ ಇದ್ದಾಗಲೂ ಅಲ್ಲಿ ರಾಮೇಶ್ವರ ನಗರಕ್ಕೆ ಹೋಗ್ತು ಮೇಡಮ್. ಅಲ್ಲಿ ಬಳ್ಳಾರಿನಲ್ಲಿ ಅಲ್ಲಿ ಬ್ಯೂಟಿಫುಲ್ ಮಾಡಿದ್ದಾರೆ. ನೀವು ಎಷ್ಟೊತ್ತಿಗೆ ಬಂದ್ರಿ ಸರ್? ಬೆಳಿಗ್ಗೆ 8:30 ಬಂದ್ವಿ ಮೇಡಮ್. ಬೇಗ ಆಗ್ತದೆ ಮೇಡಮ್. ಥ್ಯಾಂಕ್ ಯು. ನೋಡ್ತಾ ಇರ್ಬೋದು, ಎಲ್ಲ ಭಕ್ತರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪುಟ್ಟ ಮಕ್ಕಳು ಕೂಡ ಬಂದು ಇಲ್ಲಿ ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ಮ್ಯಾಮ್, ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರು, ರಾಜಾಜಿನಗರ್. ಹೇಗೆ ಅನ್ಸ್ತಿದೆ ಮ್ಯಾಮ್? ಹೊರಗೆಲ್ಲ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ. ಚೆನ್ನಾಗಿದೆ. ಓಕೆ, ಅಂದ್ರೆ ಯೂಶಲಿ ನೀವು ಇದೇ ದೇವಸ್ಥಾನಕ್ಕೆ ಬರ್ತೀರಾ ವೈಕುಂಠ ಏಕಾದಶಿ ದಿನ? ಇಲ್ಲ, ಇದು ಫಸ್ಟ್ ಟೈಮ್ ಬಂದಿದೀವಿ. ಓಕೆ,
ಓಕೆ, ಅಂದ್ರೆ ನೀವು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತೀರಾ ಮನೆಯಲ್ಲಿ? ಪೂಜೆ ಪುನಸ್ಕಾರ, ಉಪವಾಸ ಏನಾದ್ರು ಉಪವಾಸ ಸಾಧ್ಯವಾದ್ರೆ ಮಾಡ್ತೀವಿ, ಇಲ್ಲ ಅಂತಂದ್ರೆ ಕೆಲ್ಸಕ್ಕೆ ಹೋಗುವಾಗ ಆಗ್ಲಿಲ್ಲ ಅಂದ್ರೆ ಮಾಡಲ್ಲ. ಬಟ್ ಇವತ್ತಿನ ದಿನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ವೈಕುಂಠ ದ್ವಾರ ಪ್ರವೇಶ ಮಾಡೋದು ಪ್ರತಿ ವರ್ಷ ನಡೆಸ್ಕೊಂಡ್ ಬಂದಿದ್ದೀವಿ. ಸರ್ ನೀವು ಕೂಡ ಎಲ್ಲಿ ಬಂದಿರೋದು? ನೀವೇನಾದ್ರು ಉಪವಾಸ ಏನಾದ್ರು ಮಾಡ್ತೀರಾ ಸರ್? ಓಕೆ, ಸೊ ಸಾಕಷ್ಟು ಜನರು ಬಂದಿದ್ದಾರೆ, ಅವ್ರನ್ನು ಮಾತಾಡ್ಸೋಕೆ. ನೀವೆಲ್ಲಿಂದ ಬಂದಿರೋದು? ಯಲಹಂಕದಿಂದ. ಪ್ರತಿ ವರ್ಷನೂ ಬರ್ತೀರಾ ಯಲಹಂಕದಿಂದ ಟಿಟಿಡಿಗೆ ಇಲ್ಲಿಗೆ? ನಾವು ಹೇಳ್ಬೇಕಂದ್ರೆ ಇದು ಮೊದಲನೇ ಸರಿ ಬಂದಿರೋದು ಇಲ್ಲಿಗೆ. ಸೊ ಹೇಗೆ ಅನಿಸ್ತಿದೆ ಅಲಂಕಾರ ಎಲ್ಲ? ಇದು ತುಂಬಾ ಚೆನ್ನಾಗಿದೆ. ಊದಲ್ಲಿ ನಾವು ಈ ತರ ಡಿಸೈನ್ ನೋಡಿರ್ಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ನೀವು ಯಾವ ರೀತಿಯಲ್ಲಿ ಮನೇಲಿ ಸೆಲೆಬ್ರೇಟ್ ಮಾಡ್ತೀರಾ ಈ ಒಂದು ವೈಕುಂಠ ಏಕಾದಶಿ? ಮನೇಲಿ ಪೂಜೆ ಮಾಡಿ ಮಾಮೂಲಿ ಅಡುಗೆ ಮಾಡ್ತೀರಾ? ಏನಿಲ್ಲ, ಅವೆಲ್ಲ ದೇವ್ರಿಗೆ ಬಂದು ದರ್ಶನ ಮಾಡ್ತೀರಾ? ಓಕೆ, ನೀವೆಲ್ಲಿಂದ ಬಂದಿರೋದು? ಗೌರಿಬಿದನೂರು ಮೇಡಮ್. ಅಂದ್ರೆ ಗೌರಿಬಿದನೂರಿಂದ ಇದೇ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಬಂದಿದ್ದೆ ಅಥವಾ ಹೇಗೆ? ಹೌದು, ಇಲ್ಲಿಗೆ ಬರ್ಬೇಕು ಅಂತಾನೆ ಬಂದ್ವಿ. ಮೊದ್ಲಿಂದ ಹೇಳ್ತಿದ್ರು ಟಿಟಿಡಿ ದೇವಸ್ಥಾನ ಇದೆ ಮಲ್ಲೇಶ್ವರಂ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ, ಹಂಗಾಗಿ ನಾವು ಫಸ್ಟ್ ಟೈಮ್ ಬಂದ್ವಿ ಇಲ್ಲಿ. ಅಂದ್ರೆ ತಿರುಪತಿಗೆ ಹೋಗಕ್ ಆಗಲ್ಲ, ಅವ್ರಿಗೊಂದು ಅವಕಾಶ. ಹೌದು. ಹೋದ್ ವರ್ಷ ತಿರುಪತಿಗೆ ಹೋಗಿದ್ವಿ, ಈ ವರ್ಷ ಇಲ್ಲಿಗೆ ಬಂದ್ವಿ ನೋಡೋಣ ಅಂತ ಹೇಳಿ. ಹೇಗೆ ಅನ್ಸ್ತಿದೆ ಮ್ಯಾಮ್ ಈ ಒಂದು? ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ, ಅಲಂಕಾರ ಚೆನ್ನಾಗಿದೆ. ಇನ್ನು ಒಳಗಡೆ ದೇವ್ರು ನೋಡ್ಬೇಕು. ತುಂಬಾ ಖುಷಿ ಆಯ್ತು. ಬೆಳಿಗ್ಗೆ ನಾವು ಒಂದು 7:15 ಬಂದ್ವಿ ಮೇಡಮ್. ಬೇಗ ದರ್ಶನ ಆಗ್ತಾ ಇದೆ? ಆಗ್ತಾ ಇದೆ, ಪರವಾಗಿಲ್ಲ. ಈಗೇನೋ ನೈವೇದ್ಯಕ್ಕೆ ಇಟ್ಟಿದೀವಿ, ಅಭಿಷೇಕ ಮಾಡ್ತಾ ಇದೀವಿ ಅಂದಿದ್ದಕ್ಕೋಸ್ಕರ ಒಂದ್ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಪರವಾಗಿಲ್ಲ ಮೇಡಮ್, ಏನು ತೊಂದರೆ ಇಲ್ಲ, ಆರಾಮಾಗಿದೆ. ಸರ್ ನೀವು ಕೂಡ ಗೌರಿಬಿದನೂರು? ಮೇಡಮ್ ಇಬ್ಬರು ಗೌರಿಬಿದನೂರೇ. ಸೊ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಭಕ್ತಾದಿಗಳೆಲ್ಲರೂ ಕೂಡ ಬಂದು ದೇವರ ಮೊರೆಯನ್ನ ಹೋಗ್ತಾ ಇರುವಂತದ್ದು. ಎಷ್ಟೋ ಜನ ಬೆಳಿಗ್ಗೆ 3 ಗಂಟೆಯಿಂದಲೂ ಕೂಡ ಬಂದು ದೇವರ ದರ್ಶನವನ್ನ ಪಡೆದ್ರೆ, ಈಗ ಕೆಲವೊಂದಿಷ್ಟು ಜನ ಬರ್ತಾ ಇದ್ದಾರೆ. ಆದ್ರೆ ಬರುವಂತಹ ಯಾರಿಗೂ ಕೂಡ ತೊಂದರೆ ಆಗಬಾರದು ಅಂತ ಹೇಳಿ ಎಲ್ಲ ಕಡೆನೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಸುತ್ತಮುತ್ತಲ ಎಲ್ಲವೂ ಕೂಡ ವಾಹನ ಸಂಚಾರವನ್ನು ಕೂಡ ಬಂದ್ ಮಾಡಲಾಗಿದೆ. ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ DCM DK ಶಿವಕುಮಾರ್ ಅವರು ಕೂಡ ಇಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಪ್ರತಿ ವರ್ಷವೂ ಕೂಡ ವೈಕುಂಠ ಏಕಾದಶಿ ದಿನ DCM ಅವರು ಈ ಒಂದು ಟಿಟಿಡಿಗೆ ಬರ್ತಾರೆ. ಸೊ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಬರ್ತಾ ಇದ್ದಾರೆ. ಇನ್ನೊಂದು ಕೆಲ ಹೊತ್ತಿನಲ್ಲಿ ಅವರು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ DCM ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅದನ್ನು ಕೂಡ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ, ಅಂದ್ರೆ ಬೆಳಗ್ಗೆ 3 ಗಂಟೆಯಿಂದ ಆರಂಭ ಆದಂತಹ ಈ ಒಂದು ದರ್ಶನಕ್ಕೆ ಅವಕಾಶ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಹಾಗೆ ಬರುವಂತಹ ಭಕ್ತಾದಿಗಳಿಗೂ ಕೂಡ ಕೆಲವೊಂದಿಷ್ಟು ಪ್ರಸಾದ ವ್ಯವಸ್ಥೆ, ಜೊತೆಗೆ ತಿರುಪತಿಯಲ್ಲಿ ಸಿಗುವಂತಹ ಲಡ್ಡು ಕೂಡ ಇಲ್ಲಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಇನ್ನು ಭಕ್ತಾದಿಗಳು ಆ ಒಂದು ಲಡ್ಡನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.